ಯಾಕಂದರೆ ಇದಕ್ಕೆ ಜಗತ್ತಿನಲ್ಲಿ ಇದೊಂದೇ ಧರ್ಮ, ರಿಲಿಜನ್ ವಿದೌಟ್ ಬಾರ್ಡರ್ಸ್ ಅಂತೀನಿ ನಾನು. ಇದು ಬಯಲು ಧರ್ಮ ಇದೆ, ನಿಸರ್ಗ ಧರ್ಮ ಇದೆ. ಇಲ್ಲಿ ಯಾವುದೂ ಕೂಡ ಇದು ಇಲ್ಲಿಗೆ ನಿಂತು ಅಂತಿಲ್ಲ. ಇವರೆಲ್ಲ ಷಟ್ಸ್ಥಲ ಸಿದ್ಧಾಂತ ಹೇಳ್ತಾರಲ್ಲ, ಬಸವಣ್ಣ ಅಲ್ಲಿ ನಿಲ್ಲೋದಿಲ್ಲ. ಬಸವಣ್ಣವರಿಗೆ ನಾನು ಸಪ್ತಸ್ಥಲ ಬ್ರಹ್ಮಿ ಅಂತ ಕರಿತೀನಿ. ಯಾಕಂದರೆ ಮೆಲ್ಲನೆ ಷಟ್ಸ್ಥಲವ ಮೀರಿ ನಿರವಯ ಸ್ಥಳವನ್ನೇ ಇದುವೇನಯ್ಯ. ಇದು ಇನ್ಫಿನಿಟ್ ಇದೆ, ಇದು ಅನಂತವಾದಂಥ ಚಿಂತನೆಯನ್ನು ಒಳಗೊಂಡಿದೆ. ಇದಕ್ಕೆ ಚೌಕಟ್ಟಿಲ್ಲ. ಮತ್ತು ಇಲ್ಲಿ ಆ ಶರಣರು ಪ್ರತಿಯೊಬ್ಬರು ಸ್ವತಂತ್ರವಾಗಿ ಚಿಂತನೆ ಮಾಡ್ತಾರೆ. ಅವರು ಈ ಧರ್ಮವನ್ನು ವ್ಯಾಖ್ಯಾನಿಸುವ ಕ್ರಮ ಕೂಡ ಭಾಳ ಸ್ವತಂತ್ರವಾಗಿದೆ. ಆದ್ದರಿಂದನೇ ಇದಕ್ಕೆ ಇದರ ಭಾಳ ದೊಡ್ಡ ಶಕ್ತಿ ಏನಂದರೆ, ಇದು ಇಲ್ಲಿಗೆ ನಿಂತು ಅಂತಿಲ್ಲ. ಇದು ಆಲ್ವೇಸ್ ಐ ಸೇ ಇಟ್ ವಾಸ್ ಎ ರಿಲಿಜನ್ ಇನ್ ಮೇಕಿಂಗ್. ಇದು ವಿಜ್ಞಾನ ಕೂಡ, ವಿಜ್ಞಾನ ಏನದಲ್ಲ, ಅದು ಒಂದು ಪ್ರೋಸೆಸ್, ಅದೊಂದು ಪ್ರಕ್ರಿಯೆ, ಎವಲ್ಯೂಷನ್. ಹೌದು, ಅದು ನಿರಂತರವಾದ ಪ್ರಕ್ರಿಯೆ. ಈ ಧರ್ಮ ಕೂಡ ಬಸವ ಧರ್ಮ ಅನ್ನಿ, ಬಸವ ತತ್ವ ಅನ್ನಿ, ಬಸವ ಚಳವಳಿ ಅನ್ನಿ, ಶರಣ ಚಳವಳಿ ಅನ್ನಿ, ವಚನ ಚಳವಳಿ ಅನ್ನಿ, ಇದು ನಿರಂತರವಾದ ಪ್ರಕ್ರಿಯೆ ಇದೆ.